ರಾಮು, ಏನು ಮಾಡೋಣ, ಬಿಡುವಿನ ಸಮಯವಿದೆ. ಹೌದು ರಾಜು, ನಾವು ತಾತನ ಕಡೆ ಹೋಗೋಣ, ಅವನು ಯಾವಾಗಲೂ ಚೆನ್ನಾಗಿದ್ದ ಕತೆ ಹೇಳುತ್ತಾನೆ. ಬಹಳ ಒಳ್ಳೆಯ ವಿಚಾರ, ಬಾ ಹೋಗೋಣ. ಅಯ್ಯೋ ಹುಡುಗರ, ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ತಾತ, ನಮ್ಮಿಗೆ ಒಂದು ಹೊಸ ಕತೆ ಕೇಳಿಸಲು ಹೇಳು. ಸರಿ, ನಾನೀಗ ನಿಮಗೆ ಒಂದು ಕತೆ ಹೇಳುತ್ತೇನೆ, ಕುಳಿತುಕೊಳ್ಳಿ. ಒಂದು ಬಾರಿಯಲ್ಲಿ, ಒಂದು ಸಣ್ಣ ಹಳ್ಳಿಯಲ್ಲಿ ರಾಜು ಎಂಬ ಹುಡುಗನಿದ್ದ. ಅವನು ಪ್ರಾಮಾಣಿಕವಾಗಿದ್ದು ಎಲ್ಲರಿಗೂ ಸಹಾಯ ಮಾಡೋದು ಇಷ್ಟಪಡುತ್ತಿದ್ದ. ಒಂದು ದಿನ ಆ ಹಳ್ಳಿಗೆ ಒಂದು ವಿಲಾಸಿ ಬಂದ. ಆತನಿಗೆ ತನ್ನ ವಜ್ರದ ಉಂಗುರ ಕಳೆದು ಹೋಯಿತು. ತಾತ, ಆ ವಜ್ರದ ಉಂಗುರ ಹೇಗಿತ್ತು? ಅದು ತುಂಬಾ ಸುಂದರವಾಗಿತ್ತು, ಬಹಳಷ್ಟು ಬೆಲೆ ಬಾಳುವುದು. ವಿಲಾಸಿ ಚಿಂತೆಯಿಂದ ಎಲ್ಲರಿಗೂ ಹೇಳಿದ, ನನ್ನ ಉಂಗುರ ಯಾರಾದರೂ ಕಂಡಿದ್ದೀರಾ? ರಾಜು ಏನು ಮಾಡಿದ್ದ? ವಿಲಾಸಿ ರಾಜುವಿಗೆ ಬಹುಮಾನವಾಗಿ ಒಂದು ದೊಡ್ಡ ಮೊತ್ತವನ್ನು ಕೊಟ್ಟ. ಆ ಹಳ್ಳಿಯ ಎಲ್ಲರೂ ರಾಜು ನಂಬಿಕೆಗೆ ಬಲ ಹೊಂದಿದ ಬಾಲಕ ಎಂದು ಪ್ರಶಂಸಿಸಿದರು. ಇಂತಹವರಾದರೆ ಸಮಾಜಕ್ಕೆ ಉತ್ತಮ. ಆಮೇಲೆ ಏನಾಯಿತು ತಾತ? ವಿಲಾಸಿ ರಾಜುವಿಗೆ ಬಹುಮಾನವಾಗಿ ಒಂದು ದೊಡ್ಡ ಮೊತ್ತವನ್ನು ಕೊಟ್ಟ. ಆ ಹಳ್ಳಿಯ ಎಲ್ಲರೂ ರಾಜು ನಂಬಿಕೆಗೆ ಬಲ ಹೊಂದಿದ ಬಾಲಕ ಎಂದು ಪ್ರಶಂಸಿಸಿದರು. ಇಂತಹವರಾದರೆ ಸಮಾಜಕ್ಕೆ ಉತ್ತಮ. ಹೌದು ತಾತ, ನಂಬಿಕೆಗೆ ಬಲ ಮುಖ್ಯ. ಹೌದು ಹುಡುಗರೆ, ಯಾವಾಗಲೂ ಪ್ರಾಮಾಣಿಕರಾಗಿರಿ, ಅದು ನಿಮಗೆ ಸದಾ ಹೆಸರನ್ನು ಹಾಗೂ ಗೌರವವನ್ನು ತರುತ್ತದೆ. ತಾತ, ಧನ್ಯವಾದಗಳು. ನಾವೆಲ್ಲ ಪ್ರಾಮಾಣಿಕರಾಗಿರೋಣ. ಹೌದು ರಾಜು, ನಾನು ಸಹ. ಇದುವೇ ಜೀವನದ ಪಾಠಗಳು, ಮಕ್ಕಳೇ. ಸದಾ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಬಲ ಹೊಂದಿರಿ.